ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸಮ್ಮರ್ ಸ್ಪೆಷಲ್ ಆಗಿರುವಂಥ ಐಸ್ ಕ್ರೀಮ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಮೌಲ್ಡ್ ಬೇಕಾಗಿಲ್ಲ, ಆಮೇಲೆ ಕ್ರೀಮು ಬೇಕಾಗಿಲ್ಲ ಇದಕ್ಕೆ. ಸೊ ನಾನು ಕ್ರೀಮನ್ನು ಬಳಸದೆ ಐಸ್ ಕ್ರೀಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಡಿಫ್ರೆಂಟ್ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ಆ ಥರದ್ದು ನಾನು ಮಸ್ಕ್ ಮಿಲನ್ ಐಸ್ ಕ್ರೀಮನ್ನು ತೋರಿಸ್ತಾ ಇದ್ದೀನಿ. ಬರೀ ಒಂದು ಕರ್ಬೂಜ ಹಣ್ಣಿದ್ರೂ ಸಾಕು ಈ ಐಸ್ ಕ್ರೀಮನ್ನು ಮಾಡ್ಕೋಬಹುದು. ಒಂದು ಕರ್ಬೂಜ ಹಣ್ಣಿನಲ್ಲಿ ಐಸ್ ಕ್ರೀಮ್ ಮಾಡಿದ್ರೆ 4 ಜನಕ್ಕೆ ಕರೆಕ್ಟ್ ಆಗುತ್ತೆ. 2 ಕರ್ಬೂಜ ಹಣ್ಣಿನಿಂದ ಮಾಡಿದರೆ ಆರಾಮಾಗಿ ಒಂದು 8 ಜನಕ್ಕೆ ಮಾಡ್ಬೋದು, 8ರಿಂದ 9 ಜನಕ್ಕೆ ಮಾಡ್ಬೋದು. ನಾನಿಲ್ಲಿ 2 ಹಣ್ಣಿನಿಂದ ಮಾಡ್ತಾ ಇದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಐಸ್ ಕ್ರೀಮ್ ಅಂತ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ತಿನ್ಬೋದಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಸೊ ಇವಾಗ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಫಸ್ಟು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು, ಯಾಕಂದರೆ ನಾವಿಲ್ಲಿ ಮೌಲ್ಡ್ ಅಂತ ಬೇರೆ ಯಾವುದು ಯೂಸ್ ಮಾಡ್ತಿಲ್ಲ. ಸೊ ಇದೇ ಕರ್ಬೂಜ ಹಣ್ಣಿನಿಂದನೇ ನಾವು ಮೌಲ್ಡಾಗಿ ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇಷ್ಟಾದಮೇಲೆ ಈ ಥರ ಮುಂದ್ಗಡೆ ಇರುತ್ತಲ್ಲ, ಇದನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಇದ್ರ ಮೇಲೆ ಮುಚ್ಚಳ ಬರೋ ಥರ ನಾವು ಕಟ್ ಮಾಡ್ಕೋಬೇಕು. ಆಮೇಲೆ ಒಳಗಡೆ ಒಂದು ಚಿಕ್ಕ ಹೋಲ್ ಮಾಡಿಕೊಂಡು ಅದರಲ್ಲಿರುವಂತಹ ಬೀಜ ಎಲ್ಲನೂ ಸಪ್ರೇಟ್ ಮಾಡ್ಕೋಬೇಕು. ನಾವು ಸಪ್ರೇಟ್ ಮಾಡಿಕೊಂಡು ಆಮೇಲೆ ನಾವು ಇದರಲ್ಲಿರುವಂತಹ ಪಲ್ಪೆಲ್ಲನೂ ತೆಕ್ಕೋಬೇಕು. ಈ ಥರ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ಈ ಬೀಜನ ನೀವು ಬೇಕಂದರೆ ಒಣಗಿಸ್ಕೋಬೇಕು ಬಿಸಿಲಲ್ಲಿ. ಇವಾಗ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಒಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿದ್ರೆ ಇದರಲ್ಲಿಯೂ ಕೂಡ ಬೇಕಾದಷ್ಟು ರೆಸಿಪೀಸ್ಗಳನ್ನು ಮಾಡ್ಕೋಬೋದು. ಸೀಡ್ಸ್ ಲಡ್ಡು ಮಾಡ್ಕೋಬೋದು, ಅಥವಾ ಬರ್ಫಿ ಮಾಡ್ಕೋಬೋದು. ಇಲ್ಲಾಂದರೆ ಸೀಡ್ಸನ್ನು ಹಾಗೆ ರೋಸ್ಟ್ ಮಾಡಿಬಿಟ್ಟು, ಅಂದರೆ ತುಪ್ಪದಲ್ಲಿ ರೋಸ್ಟ್ ಮಾಡಿಬಿಟ್ಟು ತಿನ್ನೋಕ್ಕೆ ಅಂತ ಇಟ್ಕೋಬೋದು. ಸುಮಾರು ಬೆನಿಫಿಟ್ಸ್ಗಳಿದೆ ಈ ಸೀಡ್ಸಿಂದ. ಈ ಥರ ಬೀಜ ಬಿಸಾಕೋ ಬದಲಾಗಿ ನಾವು ಯೂಸ್ ಮಾಡ್ಕೋಬೋದು. ಸೊ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಪಲ್ಪೆಲ್ಲನೂ ತಗೊಂಡು ಇಟ್ಕೋತಾ ಇದ್ದೀನಿ. ಈ ಥರ ಒಂದು ಸ್ಪೂನಿಂದ ಸಹಾಯದಿಂದ ಎಲ್ಲ ಪಲ್ಪೆಲ್ಲನೂ ನೀಟಾಗಿ ತೆಕ್ಕೋಬೇಕು. ಅಂದರೆ ಪೂರ್ತಿಯಾಗಿ ತೆಕ್ಕೋಬೇಕು. ಪಲ್ಪೆಲ್ಲ ಅದರೊಳಗಡೆ ಬಿಡಬೇಕಂತ ಏನಿಲ್ಲ, ಸ್ವಲ್ಪ ಚೆನ್ನಾಗಿ ಆದರೆ ಕೇರ್ಫುಲ್ಲಾಗಿ ತೆಕ್ಕೋಬೇಕು, ಇಲ್ಲಾಂದರೆ ಹಣ್ಣು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಎಲ್ಲ ಪಲ್ಪೆಲ್ಲನೂ ತಗೊಂಡ್ಬಿಡ್ಬೇಕು. ಇವಾಗಿನ ಸೀಸನ್ ಇದೆ, ಸೀಸನ್ ಇರೋದ್ರಲ್ಲೇ ನಾವು ಈ ಥರದ ಹಣ್ಣುಗಳೆಲ್ಲನೂ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ರೆಸಿಪೀಸ್ಗಳನ್ನು ಮಾಡಿಕೊಂಡು ಅಥವಾ ಜ್ಯೂಸ್ ಆದರೂ ಮಾಡ್ಕೋಬೇಕು. ಈ ಥರದ ಹಣ್ಣುಗಳಿಂದ ಜ್ಯೂಸ್ ಇಲ್ಲ ಹಾಗೆ ತಿಂದರೂ ನಡೆಯುತ್ತೆ. ಒಟ್ಟಿನಲ್ಲಿ ನಾವು ಈ ಸೀಸನಲ್ಲಿ ಸಿಗುವಂಥ ಹಣ್ಣುಗಳೆಲ್ಲನೂ ಚೆನ್ನಾಗಿ ತಿನ್ನಬೇಕು. ಇದೆಲ್ಲ ಯಾವ ಥರದ ಹಣ್ಣುಗಳು ಅಂತ ಅಂದರೆ, ಬಿಸಿಲು ಯಾವಾಗ ಜಾಸ್ತಿ ಆಗುತ್ತೆ ನೋಡಿ, ಆವಾಗೇ ಇದ್ರ ರುಚಿ ಹೆಚ್ಚಾಗುತ್ತೆ. ಆ ಥರದ ಹಣ್ಣುಗಳಿದು. ಸೊ ಹಾಗಾಗಿ ಈ ಬೇಸಿಗೆ ಮುಗಿಯೋದ್ರಲ್ಲೇ ಈ ಥರದ್ದೆಲ್ಲ ಹಣ್ಣುಗಳನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಇವಾಗ ನೆಕ್ಸ್ಟು ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಆಗೋಷ್ಟು. ನಿಮ್ಮ ಮನೇಲಿ ಯಾವ ಹಾಲು ಯೂಸ್ ಮಾಡ್ತೀರೋ ಅದನ್ನು ಅರ್ಧ ಲೀಟ್ರ್ ಆಗೋಷ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ನಾವು ಈ ಐಸ್ ಕ್ರೀಮನ್ನು ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಕ್ರೀಮನ್ನು ಬಳಸ್ತಾ ಇಲ್ಲ. ಸೊ ಹಾಗಾಗಿ ಹಾಲು ಬೇಕಾಗುತ್ತೆ. ಅದಕ್ಕೆ ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಬೇಕು. ಸೊ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಚೆನ್ನಾಗಿ ಕಾಯ್ದಾದ್ಮೇಲೆ ಇದನ್ನು ಒಂದು ಸ್ವಲ್ಪ ತೆಕ್ಕೋಬೇಕು ನಾವು. ಅಂದರೆ ಒಂದು 2 ಸ್ಪೂನ್ ಆಗುವಷ್ಟು ನಾವು ಈ ಹಾಲನ್ನು ತಗೋಬೇಕು. ಅಂದರೆ 2 ಸೌಟ್ ಆಗುವಷ್ಟು ಹಾಲನ್ನು ನಾನು ಒಂದು ಬೌಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಯಾಕಂದರೆ ನಾವು ಇದಕ್ಕೆ ಕಸ್ಟರ್ಡ್ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಒಂದು ಸ್ವಲ್ಪ ಬಿಸಿ ಇದ್ರೇ ಈ ಕಸ್ಟರ್ಡ್ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ 2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರು, ಆಮೇಲೆ ಮಿಲ್ಕ್ ಪೌಡ್ರ್ ಹಾಕೋತಾ ಇದ್ದೀನಿ ನಾನು. 4 ಸ್ಪೂನ್ ಆಗೋಷ್ಟು ಹಾಲಿನ ಪುಡಿ. ಸೊ ಇಷ್ಟು ಹಾಕ್ಕೊಂಡು ನಾವು ಕ್ರೀಮನ್ನು ರೆಡಿ ಮಾಡ್ಕೋಬೇಕು. ಸೊ ಇಷ್ಟು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು. ನೋಡಿ, ಚೆನ್ನಾಗಿ ಏನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅವಾಗ ಅದನ್ನು ಸೈಡಿಗೆ ಇಟ್ಕೊಂಡು ನೆಕ್ಸ್ಟು ಇವಾಗ ಹಾಲು ಚೆನ್ನಾಗಿ ಕಾಯ್ದಿದೆಯಲ್ಲ, ಇದಕ್ಕೆ ನಾವು ಒಂದು ಸ್ವಲ್ಪ ಕೇಸರಿ ಆಮೇಲೆ ಏಲಕ್ಕಿ ಪುಡಿ, ಸೊ ಇಷ್ಟು ಹಾಕ್ಕೊಂಡು ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇವಾಗೇ ಕೇಸರಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹಾಲಿನ ಕಲರ್ ಕೂಡ ಚೇಂಜ್ ಆಗುತ್ತೆ, ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದ್ದಾದ್ಮೇಲೆ. ಸೊ ಹಾಗಾಗಿ ಇವಾಗೇ ಕೇಸರಿ ಹಾಕ್ಕೋಬೇಕು. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕ್ಕೋಬೇಕು. ಸೊ ನಾನಿಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಅದು ಹಾಲು ಚೆನ್ನಾಗಿ ಕಾಯ್ದಾದ್ಮೇಲೆ ನಾವಿಲ್ಲಿ ಮಾಡಿಟ್ಕೊಂಡಿದ್ವಲ್ಲ ಕಸ್ಟರ್ಡ್ದು ಮಿಕ್ಸು, ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು, ಯಾಕಂದರೆ ಇದು ಒಂದು ಸ್ವಲ್ಪ ಬೇಗನೆ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಸ್ಕೋಬೇಕು. ಅದೇ ಮಿಕ್ಸ್ ಮಾಡ್ತಾನೆ ಚೆನ್ನಾಗಿ ಕುದಿಯುತ್ತೆ ಅದು. ಆ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿ ಗಟ್ಟಿಯಾಗಿದೆ. ಈ ಥರ ಮಧ್ಯದಲ್ಲಿ ಒಂದು ಲೈನ್ ಹಾಕಿದ್ರೆ ಅದೆರಡೂ ಲೈನು ಕೂಡ್ಕೋಬಾರ್ದು, ಅಂದರೆ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಕಸ್ಟರ್ಡ್ ಅಂತ ಅರ್ಥ. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಆ ಕಡೆ ಅದು ತಣ್ಣಗಾಗೋಷ್ಟರಲ್ಲಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ ಕರ್ಬೂಜ ಹಣ್ಣನ್ನು ಏನು ಪಲ್ಪೆಲ್ಲನೂ ತೆಗೆದಿಟ್ಕೊಂಡಿದ್ದೆಲ್ಲ ಅದ್ರ ಒಳಗಡೆ ಇರುವಂಥದ್ದು ಒಂದು ಸ್ವಲ್ಪ ದಪ್ಪ ಪೀಸ್ ಏನಿರುತ್ತೋ ಅದನ್ನು ನಾನು ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಯಾಕಂದರೆ ಇದನ್ನು ನಾನು ಯೂಸ್ ಮಾಡ್ಕೋತೀನಿ ಮುಂದೆ, ಅದು ತೋರಿಸ್ತೀನಿ. ಸೊ ಇವಾಗ ನೋಡಿ, ಕಸ್ಟರ್ಡ್ ಕೂಡ ಚೆನ್ನಾಗಿ ತಣ್ಣಗಾಗಿದೆ.
ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನಾವಿಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಕರ್ಬೂಜ ಹಣ್ಣು ಅದೆಲ್ಲನೂ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇದು ಜ್ಯೂಸನ್ನು ಸಪ್ರೇಟ್ ಮಾಡಿಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕು, ಇಲ್ಲಾಂದರೆ ಪೂರ್ತಿಯಾಗಿ ನೀರಾಗುತ್ತೆ. ಸೊ ಹಾಗಾಗಿ ಆಮೇಲೆ ಬೇಕಿದ್ದರೆ ನೋಡಿಕೊಂಡು ನಾವು ಈ ಜ್ಯೂಸನ್ನು ಸೇರಿಸ್ಕೋಬೋದು. ಈ ಐಸ್ ಕ್ರೀಮ್ ಮಾಡ್ಕೊಳ್ಳೋಕ್ಕೆ ನಾವು ಯಾವುದೇ ಥರದ ಕ್ರೀಮನ್ನು ಯೂಸ್ ಮಾಡ್ತಾ ಇಲ್ಲ. ಆದರೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಂತ ಅಂದರೆ ನಾವು ಇದಕ್ಕೆ ಗೋಡಂಬಿನ ಸೇರಿಸ್ಕೋಬೇಕು. ಒಂದು 10ರಿಂದ 15 ಗೋಡಂಬಿಯನ್ನು ನಾನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಇಡಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ಗೋಡಂಬಿ ಎಲ್ಲನೂ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಸೊ ಅದಾದಮೇಲೆ ಈ ಕಸ್ಟರ್ಡ್ ಮಿಕ್ಸನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು. ಈ ಕಸ್ಟರ್ಡ್ ಮಿಕ್ಸನ್ನು ಸೇರಿಸ್ಕೊಂಡು ಆಮೇಲೆ ಇದನ್ನು ಮತ್ತೆ ಒಂದು ಸತಿ ಮಿಕ್ಸಿ ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲನೂ. ನೀವು ಯಾರ ಹತ್ರ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಥವಾ ಯಾರಿಗೆ ಕಸ್ಟರ್ಡ್ ಪೌಡ್ರ್ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ, ಆ ಥರದವ್ರು ಏನು ಮಾಡಬೇಕು, ಕಾರ್ನ್ಫ್ಲೋರನ್ನು ಹಾಕ್ಕೋಬೋದು. ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೂ ಕೂಡ ಟೆಕ್ಸ್ಚರು ಇದೇ ರೀತಿ ಬರುತ್ತೆ. ಸೊ ಇವಾಗ ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಅಂದರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಕ್ರೀಮಿ ಆಗಿರುವಂತಹ ಟೆಕ್ಸ್ಚರು ರೆಡಿ ಆಯಿತು. ನಮ್ಮ ಐಸ್ ಕ್ರೀಮ್ ಮಿಕ್ಸು ಇದೇನೆ. ಸೊ ಇದನ್ನು ನಾವು ಡೈರೆಕ್ಟಾಗಿ ಮೌಲ್ಡಲ್ಲಿ ಹಾಕೋಬೋದು. ಅದಕ್ಕಿಂತ ಮುಂಚೆ ನಾನು ಆವಾಗ ಏನು ಪಲ್ಪಲ್ಲಿದ್ದು ದೊಡ್ಡ ದೊಡ್ಡ ಪೀಸ್ ಎಲ್ಲ ಏನು ಎತ್ತಿಟ್ಕೊಂಡಿದ್ದಲ್ಲ ಅದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಅಂದರೆ ಐಸ್ ಕ್ರೀಮಲ್ಲಿ ಈ ಥರ ಮಧ್ಯದಲ್ಲಿ ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ಪೂನಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ನಾನು ಈ ಕರ್ಬೂಜ ಹಣ್ಣು ಆ ಕಡೆ ಈ ಕಡೆ ಅಳ್ಳಾಡಬಾರ್ದು ಅಂತ ಹೇಳಿ ನಾನು ಕೆಳಗಡೆ ಒಂದೊಂದು ಬೌಲನ್ನು ಇಟ್ಕೊಂಡಿದ್ದೀನಿ. ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಐಸ್ ಕ್ರೀಮ್ ಮಿಕ್ಸನ್ನು ಹಾಕ್ಕೊಂಡು ಮುಚ್ಚಬೇಕು ಅಷ್ಟೇ. ಯಾಕಂದರೆ ನಾವು ಫ್ರೀಝರಲ್ಲಿ ಇಟ್ಟಾಗೂ ಕೂಡ ಈ ಕರ್ಬೂಜ ಹಣ್ಣು ನೀಟಾಗಿ ಇರಬೇಕು. ಅಂದರೆ ಈ ಥರದ ಬೌಲೆಲ್ಲನೂ ಕೆಳಗಡೆ ಇಟ್ಟರೆ ಅದು ಕರೆಕ್ಟಾಗಿರುತ್ತೆ. ಐಸ್ ಕ್ರೀಮ್ ಕೂಡ ಚೆನ್ನಾಗಿ ರೆಡಿ ಆಗುತ್ತೆ. ಆಮೇಲೆ ಇದ್ರ ಮೇಲ್ಗಡೆ ನಾವು ಆವಾಗಲೇ ಮುಚ್ಚಳ ಏನು ತೆಗೆದಿಟ್ಟಿದ್ವಲ್ಲ ಅದನ್ನು ಮುಚ್ಚಬೇಕು. ಇಲ್ಲ ಅಂತಂದರೆ ನೀವು ಇದ್ರ ಮೇಲೆ ಅಲ್ಯೂಮಿನಿಯಂ ಫಾಯಿಲ್ ಇರುತ್ತಲ್ಲ ಅದನ್ನು ಕೂಡ ಚೆನ್ನಾಗಿ ಪ್ಯಾಕ್ ಮಾಡ್ಬೋದು. ಒಟ್ಟಿನಲ್ಲಿ ಇದು ಪೂರ್ತಿಯಾಗಿ ಮೇಲ್ಗಡೆ ಮುಚ್ಚಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಐಸ್ ಕ್ರೀಮ್ ಮಿಕ್ಸ್ ಉಳಿದಿತ್ತಲ್ಲ, ನಾನು ಅದನ್ನು ಈ ಥರ ಕಾಫಿ ಕಪ್ಪು ಅಥವಾ ಟೀ ಕಪ್ ಇರುತ್ತಲ್ಲ ಪೇಪರ್ದು ಅದರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಅಂದರೆ ಕುಲ್ಫಿ ರೆಡಿ ಆಗುತ್ತೆ. ಸೊ ಹಾಗಾಗಿ ನಾನು ಉಳಿದಿರೋಂಥ ಮಿಕ್ಸ್ಚರು ಈ ಥರ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಬಟ್ಲಲ್ಲಿ ಆಮೇಲೆ ಬೇರೆ ಥರ ಬಾಕ್ಸ್ ಇದ್ದರೆ ಅದರಲ್ಲಿ ಹಾಕಿ ಇಟ್ಕೋಬಹುದು. ಆಮೇಲೆ ಮೇಲೆ ಅಲ್ಯೂಮಿನಿಯಂ ಫಾಯಿಲಿಂದ ಚೆನ್ನಾಗಿ ಪ್ಯಾಕ್ ಮಾಡ್ಕೋಬೇಕು. ಆಮೇಲೆ ನಾವು ಇದಕ್ಕೆ ಮಧ್ಯದಲ್ಲಿ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ನಾವು ಸ್ಪೂನು ಅಥವಾ ಐಸ್ ಕ್ರೀಮ್ ಸ್ಟಿಕ್ ಇದ್ದರೆ ಅದನ್ನು ಯಾವುದಾದ್ರೂ ಒಂದು ಒಳಗಡೆ ಚುಚ್ಚಬೇಕು. ಅಂದರೆ ಇದನ್ನು ಚೆನ್ನಾಗಿ ಇಟ್ಕೊಂಡು ತಿನ್ನೋಕ್ಕಾಗುತ್ತೆ. ಸೊ ನನ್ನ ಹತ್ರ ಐಸ್ ಕ್ರೀಮ್ ಸ್ಟಿಕ್ ಇತ್ತು, ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಐಸ್ ಕ್ರೀಮ್ ಸ್ಟಿಕ್ಕು ಮಧ್ಯದಲ್ಲಿನೇ ಚುಚ್ಚಬೇಕು. ಸೊ ಇಷ್ಟು ಮಾಡಿಕೊಂಡ್ರೆ ನಮ್ಮ ಮಸ್ಕ್ ಮಿಲ್ಲಂದು ಕುಲ್ಫಿ ಕೂಡ ರೆಡಿ ಆಗುತ್ತೆ. ಸೊ ಇಷ್ಟ ಆದರೆ ಇದನ್ನು 8ರಿಂದ 10 ಗಂಟೆಗಳ ಕಾಲ ನಾವು ಫ್ರೀಝರಲ್ಲಿ ಇಟ್ಕೋಬೇಕಾಗತ್ತೆ. ಫ್ರೀಝರಲ್ಲಿ ಇಟ್ಕೋಬೇಕು ಅಂತ ಅಂದರೂ ಕೂಡ ಜಾಗ ಬೇಕಲ್ಲ. ಸೊ ನಾನು ನೋಡಿದ್ರೆ ಮೊನ್ನೆ ಐಸ್ ಕ್ರೀಮ್ ಮಾಡಿದೆ ಅಲ್ಲ, ಮ್ಯಾಂಗೋ ಐಸ್ ಕ್ರೀಮು. ಸೊ ಅದು ಕೂಡ ಒಂದು ಸ್ವಲ್ಪ ಉಳಿದಿತ್ತು. ಸೊ ಹಾಗಾಗಿ ಅದನ್ನು ತೆಗೆದು ನೋಡಿ ನಾನು ಜಾಗ ಮಾಡಿ ಇಡ್ತಾ ಇದ್ದರೆ ಅದು ಕೂಡ ಅದರಲ್ಲಿ ಸೇರಲಿಲ್ಲ. ಸೊ ಹಾಗಾಗಿ ಮತ್ತೆ ವಾಪಸ್ಸು ಅದೇ ಐಸ್ ಕ್ರೀಮನ್ನು ಆ ಜಾಗಕ್ಕೆ ಇಟ್ಟು ನಾವು ಕರ್ಬೂಜ ಹಣ್ಣಿಂದ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಕೆಳಗಡೆಗೆ ಇಡ್ತಾಯಿದ್ದೀನಿ. ಸೊ ಕುಲ್ಫಿ ಕೂಡ ಅಷ್ಟೇ ನಾವು ಫ್ರೀಜರಲ್ಲೇ ಇಟ್ಕೋಬೇಕು. 10 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ಫ್ರಿಜ್ಜಲ್ಲಿ ಇಡಬೇಕು. ಪದೇ ಫ್ರಿಜ್ಜು ಓಪನ್ ಮಾಡಬಾರ್ದು, ಅಂದರೆ ಬೇಗ ರೆಡಿ ಆಗಲ್ಲ ಐಸ್ ಕ್ರೀಮು. ನೋಡಿ ನಾನಿಲ್ಲಿ ನೆಕ್ಸ್ಟ್ ಡೇ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇದನ್ನು ಟೈಮ್ ಇದ್ದ ಅಂತ ಅಂದರೆ ನೀವು 8 ಗಂಟೆ ಇಟ್ಕೋಬೋದು, ಇಲ್ಲಾಂದರೆ ನೆಕ್ಸ್ಟ್ ಡೇ ಕೂಡ ಇದನ್ನು ಓಪನ್ ಮಾಡ್ಕೋಬೋದು. ನೆಕ್ಸ್ಟ್ ಡೇ ನಾನಿಲ್ಲಿ ಐಸ್ ಕ್ರೀಮ್ ಕಟ್ ಮಾಡ್ಕೊಳ್ಳೋಣ ಅಂತ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ನಾವು ತೆಗೆದ ತಕ್ಷಣವೇ ಕಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ತುಂಬ ಹಾರ್ಡ್ ಇರುತ್ತೆ, ತುಂಬ ಗಟ್ಟಿ ಇರುತ್ತೆ ಇದು. ಸೊ ಇದನ್ನು ಒಂದು 15 ನಿಮಿಷ ನಾವು ಫ್ರಿಜ್ಜಿಂದ ತೆಗೆದುಬಿಟ್ಟು ನಾರ್ಮಲ್ ಆಗೋಕ್ಕೆ ಬಿಟ್ಬಿಡಬೇಕು. ಒಂದು 15 ನಿಮಿಷ ಆದಮೇಲೆ ನಾವು ಕಟ್ ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ಈಸಿಯಾಗಿ ಕಟ್ ಮಾಡ್ಕೋಬೋದು ನಾವು, ಇಲ್ಲಾಂದರೆ ತುಂಬ ಗಟ್ಟಿಗಿರುತ್ತೆ ಇದು. ನೋಡಿ ಒಂದು 15 ನಿಮಿಷ ಆದಮೇಲೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈಸಿಯಾಗಿ ಕಟ್ ಮಾಡ್ಕೋಬೋದು. 15 ನಿಮಿಷಕ್ಕಿಂತ ಜಾಸ್ತಿ ಬಿಟ್ಟರೂ ಇದು ಮೆಲ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು 15 ನಿಮಿಷ, 10ರಿಂದ 15 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ರೌಂಡ್ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನು ನಾವು ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು, ಅಂದರೆ ಶೇಪು ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆಲ್ಲ ಈ ಥರ ನಾವು ಕೊಡ್ಬೋದು. ಈ ಥರ ಹಿಡ್ಕೊಂಡು ತಿನ್ನೋಕ್ಕೆ ಈಸಿ ಆಗುತ್ತೆ. ನಾವು ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಹಾಕಿದ್ವಲ್ಲ ಮಸ್ಕ್ ಮೇಲಂದು ನೋಡಿ, ಅದು ಕೂಡ ಚೆನ್ನಾಗಿ ಮಧ್ಯದಲ್ಲಿ ಕಾಣಿಸ್ತಾ ಇದೆ. ನೋಡೋದ್ರಲ್ಲ ಶೇಪು ಕೂಡ ಎಷ್ಟು ಚೆನ್ನಾಗಿ ಬಂತು ಅಂತ. ಸೊ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಈ ಥರ ಎಲ್ಲ ಡಿಫ್ರೆಂಟಾಗಿ ನಾವು ಕಟ್ ಮಾಡಿಕೊಂಡ್ರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ.
ನಾನು ಈ ಮಸ್ಕ್ ಮಿಲನ್ ಐಸ್ ಕ್ರೀಮ್ ಎಲ್ಲನೂ ಕಟ್ ಮಾಡಿಟ್ಟೆ. ಬಟ್ ನನ್ನ ಮಗನಿಗೆ ನಾನು ಕುಲ್ಫಿ ಮಾಡಿಟ್ಟಿರೋದು ಗೊತ್ತಾಗಿತ್ತು, ಆದರೆ ಅದನ್ನು ಓಪನ್ ಮಾಡಿರಲಿಲ್ಲ. ಯಾಕಂದರೆ ನನಗೂ ಕೂಡ ನೆನಪಿರಲಿಲ್ಲ. ಇದೆಲ್ಲ ನಾನು ಹೊರಗಡೆ ಇಟ್ಟು 15 ನಿಮಿಷ ಆದಮೇಲೆ ಎಲ್ಲ ಕಟ್ ಮಾಡಿದೆ ಅಲ್ಲ. ಸೊ ಹಂಗಾಗಿ ನನ್ನ ಮಗ ಕುಲ್ಫಿ ಬೇಕು ಅಂತ ನೆನಪಿಸ್ದ. ಸೊ ನಾನು ಅದನ್ನು ಹೊರಗಡೆ ಇಟ್ಟೆ. ನೋಡಿ, ಇದನ್ನು ಕೂಡ ಈಸಿಯಾಗಿ ನಾವು ತೆಕ್ಕೋಬಹುದು. ಇದು ಏನೂ ಹಾಳಾಗಲ್ಲ. ನಾವು ಈ ಥರ ಜಸ್ಟು ಓಪನ್ ಮಾಡಬೇಕು. ಅಲ್ಯೂಮಿನಿಯಂ ಫೋಲ್ ಏನೇ ಇತ್ತಲ್ಲ ನಾವು ಹಾಕಿದ್ವಲ್ಲ, ಅದನ್ನು ಓಪನ್ ಮಾಡಿಬಿಟ್ಟು ನಾವು ಕೈಯಲ್ಲೇ ಒಂದು ಸ್ವಲ್ಪ ಇದನ್ನು ಈ ಥರ ರೋಲ್ ಮಾಡ್ಕೋಬೇಕು. ಅಂದರೆ ನಮ್ಮ ಕೈಯಲ್ಲಿರುವಂತಹ ಶಾಖನೇ ಅದಕ್ಕೆ ಬಿಸಿಯಾಗಿ ಬಿಟ್ಕೊಳ್ಳುತ್ತೆ, ಹೊರಗಡೆ ಬರುತ್ತೆ. ನೋಡಿ, ಈ ಥರ ಈಸಿಯಾಗಿ ತೆಕ್ಕೋಬೋದು ನಾವು. ಸೊ ಇಷ್ಟು ಮಾಡಿಕೊಂಡ್ರೆ ಮಸ್ಕ್ ಮಿಲನ್ ಐಸ್ ಕ್ರೀಮು ಕುಲ್ಫಿ ಕೂಡ ರೆಡಿ ಆಯಿತು. ನನ್ನ ಮಗನಿಗೆ ಕುಲ್ಫಿ ಅಂತ ಅಂದರೆ ತುಂಬ ಇಷ್ಟ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇದೆ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಮಾತು, ಪ್ಲೀಸ್ ಇದನ್ನು ಲೈಕ್ ಮಾಡದೆ ಮಾತ್ರ ಹಾಗೆ ಹೋಗ್ಬಿಡಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ. ಸೊ ಹಾಗಿದ್ರೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.